ಯಾಕೋ ಸಾಕಾಗ್ಲಿಲ್ಲ, ಇನ್ನೂ ಹಸುವಾಗ್ತಾ ಇದೆ. ಮತ್ತೊಂದು ಪ್ಯಾಕೇಜ್ ಬಂದಿದೆ ಗುರು ದೇವ್ರೆ. ನೋಡ್ರಿ ಇಲ್ಲಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಬಡ್ಡಿ ಮಗನ್ ಎಲ್ಲ ಕಡೆ ಆಗ್ಬಿಡ್ತು ನಮ್ಮ ಮಮ್ಮಿ ಪ್ರೀತಿಯಿಂದ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು, ಇವತ್ತಿನ ನನ್ನ ತಿಂಡಿ ಸ್ಕ್ರಾಂಬಲ್ಡ್ ಎಗ್ ಅಂದ್ಕೊಳ್ಳಿ, ಓಕೆನಾ? ಬುರ್ಜಿನೂ ಅಲ್ಲ ಏನೂ ಅಲ್ಲ, ಇದು ಒಂಥರ ಏನೇನೋ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ತವಾ ಮೇಲೆ ಮಾಡಿಕೊಂಡೆ ಡಿಫ್ರೆಂಟಾಗಿ. ಲಾಸ್ಟ್ ಟೈಮ್ ಒಂದ್ಸರಿ ಟ್ರೈ ಮಾಡಿದ್ದಾಗ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವೈ ನಾಟ್ ಅದನ್ನೇ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಕಿಚನಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ, ಎಲ್ಲ ಅಲ್ಲೆಲ್ಲ ಬೇಕಾ ಅಲ್ಲೆಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇವತ್ತು ಕುಕಿಂಗ್ ವ್ಲಾಗ್ ಮಾಡೋದಿಲ್ಲ, ನೆಕ್ಸ್ಟ್ 2 ಡೇಸ್ಗೆ ಅದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಕುಕಿಂಗ್ ವ್ಲಾಗ್ ಮಾಡೋದು. ಪಟ್ ಅಂತ ಹೇಳ್ಬಿಟ್ಟು ತಿಂದು ಮುಗಿಸ್ಬಿಟ್ಟು ಒಂದು ಅನ್ಬಾಕ್ಸಿಂಗ್ ಇದೆ. ಆ್ಯಕ್ಚುಲಿ ಪಾರ್ಸಲ್ ಸಿಕ್ಕಾಪಟ್ಟೆ ಬರ್ತಾ ಇದೆ, ಎಲ್ಲ ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಒಂದಿಷ್ಟು ಅನ್ಬಾಕ್ಸಿಂಗ್ಗಳನ್ನೂ ಆ್ಯಡ್ ಮಾಡೋಣ ಇನ್ಮೇಲೆ ನನ್ನ ವ್ಲಾಗ್ಸ್ಗೆ ಅಂತ ಅಂದ್ಕೊಂಡು ಸುಮಾರು ಪಾರ್ಸಲ್ ಆರ್ಡರ್ ಮಾಡಿದ್ದೀನಿ. ಇವತ್ತು ಬರೋವಿದ್ದಾವೆ 1-2-3. ಸೊ ನಾಳೆನೂ ಬರೋದಿದ್ದಾವೆ 2-3. ಆಲ್ರೆಡಿ 2-3 ಬಂದಿದ್ದಾವೆ. ಪಟ್ ಅಂತ ಹೇಳ್ಬಿಟ್ಟು ತಿಂದು ಮುಗಿಸಿ ನಮ್ಮ ಸ್ಕ್ರಾಂಬಲ್ಡ್ ಎಗ್ನ ಸಿಗ್ತೀನಿ. ಇನ್ನೊಂದು ಕೊರಿಯರ್ ಬಂದಿದೆ. ಲಿಟ್ರಲಿ ನನಗೆ ಗೊತ್ತಿಲ್ಲ ಇದರೊಳಗೆ ಏನಿದೆ ಅಂತ ಅಂದ್ಬಿಟ್ಟು ನೋಡೋಕೊಳ್ಳೆ ಬಟ್ಟೆ ಥರ ಇದೆ. ಆ್ಯಕ್ಚುಲಿ 2-3 ಬಟ್ಟೆಗಳು ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಷನು, ಯಾವುದು ಬಂದಿದೆ ಏನು ಅಂತ ಗೊತ್ತಿಲ್ಲ. ಇನ್ನೊಂದು ಯಾವುದೋ ಪಾರ್ಸಲ್ ಬಂತು, ಲಿಟ್ರಲಿ ನನಗೆ ಗೊತ್ತಿಲ್ಲ ಗುರು ಏನು ಬಂದಿದೆ ಅಂತ ಅಂದ್ಬಿಟ್ಟು. 2-3 ವೆಬ್ಸೈಟಿಂದ ಆರ್ಡರ್ ಮಾಡಿರೋದು. ಸೊ ಯಾವ ವೆಬ್ಸೈಟ್ಗೆ ಎಲ್ಲಿದೆ ಡೆಲಿವರಿ ಗೊತ್ತಿಲ್ಲ. ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡು ರಪ್ಪ ಅಂತ ನಮ್ಮ ಗಾರ್ಡನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಮಾವಿನ ಎಲೆಗಳು ಬೇಕು ತೊಗೊಂಡು ಹೋಗೋಣ ಅಂತ. ಬಟ್ ಎಲ್ಲಿ ಎಲ್ಲದು ಒಂಥರ ಡ್ರೈ ಡಲ್ ಆದಂಗಿದೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಮಾವಿನಕಾಯಿ ಬೇರೆ ಬಿಟ್ಬಿಟ್ಟಿದೆ, ನಾನೇ ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಮಾವಿನಕಾಯಿ ಸೀಸನ್ ಯಾವಾಗ? ಆಲ್ಮೋಸ್ಟ್ ಸಮ್ಮರಲ್ಲಲ್ವಾ? ಇದು ನೋಡ್ರಿ ವಿಂಟರಲ್ಲಿ ಬಿಡ್ತೈತೆ ನಮ್ಮ ಗಿಡ. ಅದಷ್ಟೇ ಆ ಪಾರ್ಟ್ ಮಾತ್ರ ನೋಡಿ, ಈ ಪಾರ್ಟಲ್ಲಿ ಮಾತ್ರ ಇದೆ ಸೇಮ್ ಮರ, ಇಲ್ಲೆಲ್ಲೂ ಬಿಟ್ಟಿಲ್ಲ. ಪಕ್ಕದಲ್ಲಿ ಇನ್ನೊಂದು ಮರ ಇದೆ, ಇದೂ ಎಲ್ಲೂ ಬಿಟ್ಟಿಲ್ಲ ಅನಿಸುತ್ತೆ. ಇಲ್ಲ ಬಿಟ್ಟಿಲ್ಲ, ಇದು ನೋಡಿ ಒಂದು ಬಿಟ್ಟಿಲ್ಲ. ಅದನ್ನು ಸ್ಪೆಷಲ್, ಅದು ನಮಗೆ ಬೋನಸ್ ಕೊಡ್ತಾ ಇದೆ ಅದು ಈ ವರ್ಷದಲ್ಲಿ 2 ಸರಿ ಹಣ್ಣು ಕೊಟ್ಬಿಟ್ಟು. ಈಗ ಸದ್ಯಕ್ಕೆ ಒಂದು ಲೆವೆಲ್ಗೆ ಮಧ್ಯಾಹ್ನದ ಹತ್ರ ಆಗ್ತಾ ಇದೆ. ಆ್ಯಂಡ್ ಬೆಳಗ್ಗೆ ಏನು ತಿಂದಿದ್ದೆ, ನಾನು ಊಟ ಮಾಡಿದ್ದೆ, ತಿಂಡಿ ತಿಂದಿದ್ದೆ, ಊಟ ಅಲ್ಲ. ಸೊ ಅದು ಯಾಕೋ ಸಾಕಾಗಲಿಲ್ಲ, ಇನ್ನೂ ಹಸುವಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನಿವತ್ತು ಮಾಡ್ಕೊಡೋ ಸೀನೇ ಇಲ್ಲ, ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಹೊತ್ತಾರು ಹೊರಗಡೆ ತಿನ್ನೋಣ ಅಂತ. ಹೊರಗಡೆ ಫುಡ್ ತಿನ್ನಬಾರ್ದು, ಕಂಟ್ರೋಲ್ ಮಾಡಬೇಕು ಅಂತ ಐ ಥಿಂಕ್ ಆಲ್ಮೋಸ್ಟ್ 1 ವಾರ ಆಗಿದೆ. 1 ವಾರದಿಂದ ಕಂಪ್ಲೀಟಾಗಿ ನಾನೇ ಅಡುಗೆ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಫಾರ್ ಎ ಚೇಂಜ್ ಇರಲಿ ಹೋಗ್ಬಿಟ್ಟು ಒಂದಿಷ್ಟು ಜನ ತಿನ್ಕೊಂಬರ್ತೀನಿ. ಇಲ್ಲಿ ಹತ್ರದಲ್ಲೇ ಒಂದು ಹೊಸ ಹೋಟ್ಲ್ ಓಪನ್ ಆಗಿತ್ತು, ಆಗಿದೆ ಸುಮಾರು ದಿನ ಹೋಟ್ಲ್ ಓಪನ್ ಆಗಿ, ಬಟ್ ಟ್ರೈ ಮಾಡಿರಲಿಲ್ಲ. ಇವತ್ತು ಅಲ್ಲೇ ಹೋಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಡ್ಲಿ ತೊಗೊಂಡಿದ್ದೀನಿ, ತಿನ್ನೋಣ. ಆ್ಯಕ್ಚುಲಿ ಪ್ಲ್ಯಾನ್ ಫ್ಲಾಪ್ ಆಯಿತು. ನಾನು ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ, ಅಲ್ಲಿ ಬೇರೆನೇ ಡಿಶಸ್ ಇದ್ವು. ಆ್ಯಕ್ಚುಲಿ ನಾನೇ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಅಲ್ಲಿಗೆ ಯಾವ ಥರ ಲಂಚ್ಗೆ ಹೋಗೋಣ, ಸದ್ಯಕ್ಕೆ ಲೈಟಾಗಿ ಸಾಕು ಅನ್ನಿಸ್ತು. ಸೊ ಜಾಸ್ತಿ ತಿನ್ನಂಗಿರಲಿಲ್ಲ, ಆಲ್ರೆಡಿ ತಿಂದಿದ್ದೆಲ್ಲ ಬೆಳಗ್ಗೆ. ಅದಕ್ಕೋಸ್ಕರ ಇಲ್ಲೇ ಬಂದು ಇಡ್ಲಿ ತೊಗೊಂಡಿದ್ದೀನಿ. ಅಕಸ್ಮಾತ್ ಇದು ಸಾಕಾಗಿಲ್ಲ ಅಂದರೆ ಒಂದು ಬನ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ತಿಂದು ಖಾಲಿ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡೋಣ. ಮನೆಗೆ ಬಂದ್ಬಿಟ್ಟು ಒಂಚೂರು ಕೆಲಸ ಇತ್ತು, ಮಾಡ್ತಾಯಿದ್ದೆ. ಮತ್ತೊಂದು ಪ್ಯಾಕೇಜ್ ಬಂದಿದೆ ಗುರು ದೇವರೇ, ಯಾಕೆ ಹೇಳ್ತಾರೆ ಪ್ಯಾಕೇಜ್ ಮೇಲೆ ಪ್ಯಾಕೇಜ್ಗಳು ಬರ್ತವೆ, ಕೀನೇ ಮರ್ತೆ. ಇನ್ನೊಂದು ಪ್ಯಾಕೇಜ್ ಬಂದಿದೆ, ಚಿಕ್ಕದಾಗಿದೆ ಇದು. ಬಟ್ ಏನು ಅಂತ ಇವಾಗಲೇ ಅನ್ಬಾಕ್ಸ್ ಮಾಡ್ತೀನಿ. ಮಿಕ್ಕದವನ್ನ ಟೈಮ್ ಬರಲಿ ಅವಾಗ ಅನ್ಬಾಕ್ಸ್ ಮಾಡ್ತೀನಿ, ಸದ್ಯಕ್ಕೆ ಅನ್ಬಾಕ್ಸ್ ಮಾಡಲ್ಲ. ಸೊ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇಲ್ಲಿವರೆಗೂ ಯಾವತ್ತೂ ಅಷ್ಟೇ ನಾನು ಬಟ್ಟೆನ ಆನ್ಲೈನ್ ತರಿಸಿಲ್ಲ, ಫಸ್ಟ್ ಟೈಮ್ ತರಿಸ್ತಾ ಇರೋದು. ಸರಿ ನೋಡೋಣ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ. ಒಂದು ವೆಬ್ಸೈಟ್ ಬಗ್ಗೆ ಸಿಕ್ಕಾಬಟ್ಟೆ ಕೇಳಿದ್ದೆ. ಸೊ ಅದಕ್ಕೋಸ್ಕರ ತರಿಸೋಣ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಕೊಂಡು ತರಿಸ್ದೆ. ಮೇ ಬಿ ನಾನು ಆರ್ಡ್ರ್ ಮಾಡಿದ್ದು ಒಂದು ಇಲ್ಲಿ ಬಂದಿರೋದು ಒಂದು ಅನಿಸುತ್ತೆ. ಒಂದು ಲೆವೆಲಿಗೆ ಹುಡ್ಡಿನೇ, ಒಂದು ಲೆವೆಲಿಗೇನು ಆ್ಯಕ್ಚುಲಿ ಹುಡ್ಡಿನೇ ನಾನು ಆರ್ಡ್ರ್ ಮಾಡಿರೋದು. ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಕೊಂಡು ನೋಡೋಣ. ನೋಡ್ರಿ ಇಲ್ಲಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಅದೇನೋ ಗೊತ್ತಿಲ್ಲ, ಫುಲ್ ವೈಟ್ ಇತ್ತು. ಪ್ಲಸ್ ಈ ಸ್ಮೈಲಿ ಏನಿದೆ ಒಂಥರ ಅಟ್ರಾಕ್ಟ್ ಮಾಡ್ತು ನನಗೆ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದೆ. ಫಿಟ್ಟಿಂಗು ಚೆನ್ನಾಗಿದೆ ಗೈಸ್, ಅಷ್ಟೊಂದೇನು ಕೆಡ್ದಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಮೆಟೀರಿಯಲ್ ಬಂದುಬಿಟ್ಟು ಕಾಟನ್ನಲ್ಲ, ಈ ಜರ್ಸಿ ಟೈಪ್ ಬರುತ್ತಲ್ಲ, ಸೊ ಆ ಥರ ಮೆಟೀರಿಯಲು. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಕೆಲವ್ರು ಹೇಳೋ ಪ್ರಕಾರ ನಾನು ತುಂಬ ಕೆಡ್ದಾಗಿರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ರಿವ್ಯೂಸ್ ನೋಡಿದಾಗ. ಬಟ್ ಇಲ್ಲ ಗೈಸ್, ಅಷ್ಟೊಂದೇನು ಕೆಡ್ದಾಗಿಲ್ಲ, ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ಪ್ಲಸ್ ಅದ್ರ ಜೊತೆಗೆ ಫಿಟ್ಟಿಂಗ್ ಚೆನ್ನಾಗಿದೆ. ಫುಲ್ ನನಗೆ ಪರ್ಫೆಕ್ಟ್ ಸೈಜು. ನಾನು XXL ಆರ್ಡರ್ ಮಾಡಿದ್ದು, ಹೆಂಗಿರುತ್ತೋ ಏನೋ ಇರಲಿ, ಒಂದು ಸೈಜ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. XL ಅವೈಲೇಬಲ್ ಇರಲಿಲ್ಲ, ಇಲ್ಲಾಂದರೆ XL ಆರ್ಡರ್ ಮಾಡ್ತಾಯಿದ್ದೆ. ನನಗೆ ಇದಿಷ್ಟ ಆಯಿತು. ಸ್ವಲ್ಪ ಸಣ್ಣ ಆಗಬೇಕು, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ. ಬಟ್ ದಿಸ್ ಈಸ್ ಗುಡ್. ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕಿ, ಓಕೆನಾ? ಚೆನ್ನಾಗಿದೆ ಅಲ್ವಾ? ಇದೊಂದು ಚೂರು ಇಲ್ಲಿಗೆ ಕೊಡಬೇಕಾಗಿತ್ತು, ಈ ದಾರಗಳು ಕುತ್ತಿಗೆಗೆ ಬಂದು ಏನೋ ಕಟ್ಟು ಹಾಕ್ದಂಗಿದೆ, ತುಂಬ ಹತ್ರ ಕೊಟ್ಬಿಟ್ಟಿದ್ದಾರೆ. ಒಂಚೂರು ಇಲ್ಲಿ ಇದ್ದಿದ್ದರೆ ಹಿಂಗಾದ ಇರೋದು, ಅವಾಗ ಪರವಾಗಿಲ್ಲ. ಬಟ್ ಅದು ಬಿಟ್ಟರೆ ಚೆನ್ನಾಗಿದೆ ಗೈಸ್.
ಪ್ರೈಸ್ ಎಷ್ಟು ಏನು ಅಂತ ಎಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಬೈ ಲಿಂಕು, ಅಕಸ್ಮಾತ್ ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ತಗೊಳ್ಬೇಕು ಅಂತ ಇದ್ದರೆ ತಗೊಳ್ಳಿ. ಆ್ಯಕ್ಚುಲಿ ನನಗೆ ಇಷ್ಟ ಆಯ್ತು ಇದು. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಶಿಸ್ತಾಗಿ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಅದೇ ಟೈಮಿಗೆ ಒಂದು ಕಾಲ್ ಬಂತು. ಕಾಲ್ ಯಾರ್ದು ಅಂದರೆ ನನ್ನ ಫ್ರೆಂಡ್ಸ್ದು. ಸರ್ಪ್ರೈಸ್ ಕೊಡ್ಬೇಕು ನನಗೆ ಅಂತ ಬರ್ತಿದ್ದಾರಂತೆ. ಬರ್ಬೇಕಾದ್ರೆ ಓಕೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದವ್ರು ಯಾಕೆ ಇವಾಗ ಫೋನ್ ಮಾಡಿದ್ರು ಅಂದರೆ ಇನ್ನೂ ಬಂದಿಲ್ಲ ಅವ್ರು. ಯಾಕೆ ಫೋನ್ ಮಾಡಿದ್ರೆ ನಮ್ಮ ಮನೆ ಲೊಕೇಶನ್ ಗೊತ್ತಿಲ್ಲ ಅವ್ರಿಗೆ. ಸೊ ಜೋಶಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತ ಕೇಳಿದ್ರೆ ಬಂದುಬಿಟ್ಟಿದ್ದಾರೆ. ಇಲ್ಲಿ ಬಂದಾಗ ಮನೆಯೇ ಗೊತ್ತಿಲ್ವಲ್ಲ ಅಂತ ಗೊತ್ತಾಗಿದೆ ಬೆಂಗಳೂರಿಗೆ. ಆ್ಯಕ್ಚುಲಿ ಬೇರೆ ಊರಿನ ಫ್ರೆಂಡ್ಸು. ಸೊ ಆ ಬೆಂಗಳೂರಿಗೆ ಬಂದಾಗ ಗೊತ್ತಾಗಿದೆ. ಅದಕ್ಕೆ ಫೋನ್ ಹಾಕಿದ್ದಾರೆ. ಆವಾಗ ಪಟ್ಟಂತ ಎದ್ದು ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅವ್ರು ಏನು ಅಂದ್ಕೊಳ್ಳಲ್ಲ ಅಂದ್ಬಿಟ್ಟು ಇವಾಗ ಇಲ್ಲೇ ಅಡುಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಪಾತ್ರೆಗಳನ್ನ. ಒಂಥರ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ದಿನ ತಿನ್ನು, ಅಡುಗೆ ಮಾಡು, ಪಾತ್ರೆ ತೊಳಿ, ಕೆಲಸ ಮಾಡು, ಬರೀ ಇಷ್ಟೇ, ನಿದ್ದೆ ಮಾಡು, ಇಷ್ಟೇ ಆಗ್ತಾಯಿದೆ ಯಾಕೋ ಬರ್ತಾ. ಆದರೂ ಏನೇ ಹೇಳಿ ಕಿಚನ್ ಮೇಂಟೈನ್ ಮಾಡಬೇಕು ಅಂದರೆ ಬೇಜಾನ್ ಪೇಷನ್ಸ್ ಬೇಕು. ವಾಪಸ್ ಮನೆಗೆ ಬಂದಿದ್ದೀನಿ. ಚಿಕನ್ ಎಲ್ಲ ತೊಗೊಂಬಂದಿದ್ದೀನಿ. ಚಿಕನ್ ಅಲ್ಲಿದೆ, ಕೊತ್ತಂಬರಿ ಸೊಪ್ಪು, ಪುದೀನ ಅಲ್ಲಿದೆ, ಕೊತ್ತಂಬರಿ ಸೊಪ್ಪು. ಆ್ಯಂಡ್ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಏನು ಮಾಡ್ತೀನಿ ಅಂತ ನಾನು ಹೇಳ್ಬೇಕಾ? ನಿಮಗೆ ಗೊತ್ತುತ್ತದೆ ಏನು ಮಾಡ್ತೀನಿ ಅಂತ. ಮಾಸ್ಟರ್ ಚೆಫ್ ಆಗಿಬಿಟ್ಟಿದ್ದೀನಿ ನಾನು ಬಿರಿಯಾನಿ ಮಾಡೋದ್ರಲ್ಲಿ. ಇವತ್ತು ದೇವರಾಣೆ ತೋರಿಸಲ್ಲ ನಾನು ಬಿರಿಯಾನಿ ಮಾಡೋದು ಹೆಂಗೆ ಅಂತ. ಇನ್ನೊಂದ್ಸರಿ ಏನಾದ್ರು ನಾನು ತೋರಿಸ್ದೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಏನಾದ್ರು ವಿಡಿಯೋ ಮಾಡ್ತಿದ್ರೆ ಪಕ್ಕ ಹುಡ್ಕೊಂಬಂದು ನಾನು ನೋಡಿತೀರಾ ನೀವು, ನನಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಬಿರಿಯಾನಿನೇ ಮಾಡ್ತಿರೋದು. ಆ್ಯಂಡ್ ಅದ್ರ ಜೊತೆಗೆ ಫ್ರೈ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀವಿ ನೆಂಚ್ಕೊಳ್ಳೋದಕ್ಕೆ. ಬರ್ತಿರೋದೇ ಅವ್ರ ಅಪರೂಪಕ್ಕೆ. ಯೂಶಲಾಗಿ ಫಸ್ಟ್ ಟೈಮ್ ಅವ್ರು ಬರ್ತಿರೋದು. ಸೊ ಅದು ಮಾಡಲಿಲ್ಲ ಚೆನ್ನಾಗಿರಲ್ಲ ಅಂತ. ಅಲ್ಲಿ ಟಿ ವಿನಲ್ಲಿ ಸಾಂಗ್ ಪ್ಲೇ ಆಗ್ತಿದೆ. ಪಟ್ ಅಂತ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅವ್ರು ಬಂದ ತಕ್ಷಣ ಊಟಕ್ಕೆ ಕೊಡೋ ಥರ. ಇದರಲ್ಲಿ ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀನಿ. ಇದಿಷ್ಟು ಮೋಸ್ಟ್ಲಿ ನಾನು ಇದಕ್ಕೆ ಹಾಕೋತೀನಿ ಬಿರಿಯಾನಿಗೆ, ಇಲ್ಲಿಂದ ಇಲ್ಲಿ ತನಕ. ಆ್ಯಂಡ್ ಇದಿಷ್ಟು ಫ್ರೈಗೆ ಹಾಕೋತೀನಿ. ಫ್ರೈಗೆ ಒಂಚೂರು ಜಾಸ್ತಿ ಇರಲಿ, ಸ್ವಲ್ಪ ಪ್ರಾಮಿಸಿಂಗಾಗಿ ಫ್ರೈ ಬರ್ಬೋದು ಅನ್ನೋ ಹೋಪ್ಸ್ ಇದೆ ನನಗೆ. ಸೊ ಅದೊಂದು. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಪುದೀನ ಐತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು, ರುಬ್ಕೊಬೇಕು. ಕೆಲಸಗಳಿದ್ದಾವೆ. ಅಷ್ಟು ಅಂದ್ಕೊಂಡೆ ಪಟ್ ಅಂತ ಸೈಡ್ ಬೈ ಸೈಡೇ ಮಾಡಿಬಿಡೋಣ ಅಂತ. ಈ ಕಡೆ ಚಿಕನ್ ಫ್ರೈ, ಈ ಕಡೆ ಬಿರಿಯಾನಿ. ಆಮೇಲೆ ಅನ್ನಿಸ್ತು ಬೇಡ, ಅಷ್ಟೊಂದು ಪ್ರೋ ಅಲ್ಲ ನಾನು ಅಂತ. ಸದ್ಯಕ್ಕೆ ಚಿಕನ್ ಫ್ರೈ ಒಂದು ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಮಾಡೋಣ. ಇಲ್ಲ ಯಾವ್ದಾದ್ರು ಒಂದು ಇಟ್ಬಿಡ್ತೀನಿ ಪಕ್ಕ ಅನ್ನೋ ಫೀಲಿಂಗ್ ಬಂತು. ಇಲ್ಲ ಏನಾದ್ರು ಒಂದು ಮರಿತೀನಿ ಅದಕ್ಕಾದ್ರು ಹಾಕೋದಕ್ಕೆ. ನೋಡ್ರಿ ಹಿಂಗೆ ಕಲರ್ಫುಲ್ಲಾಗಿ ಕಾಣ್ತಾ ಇಲ್ವಾ ನಿಮಗೆ ಚಿಕನ್ ಫ್ರೈ? ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ಪೆಪ್ಪರ್ ಹಾಕಬೇಕು ಅಂತ. ಸೊ ಅರ್ಶಿನ ಹಾಕೋಣ ಅಂತ ತೊಗೊಂಡೆ, ಅವಾಗ ಪೆಪ್ಪರ್ ಕಾಣಿಸ್ತು. ವೈ ನಾಟ್ ಪೆಪ್ಪರ್ ಒಂದ್ಸರಿ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹಾಕಿದ್ದೀನಿ. ದೇವರಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಏನೋ ಒಂದು ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲ ಏನೇನು ಹಾಕಬೇಕು ಎಲ್ಲ ಹಾಕಿದ್ದೀನಿ. ಈ ಲೆವೆಲ್ಗಿದೆ ಸಾರು, ಕಲರು. ಸೊ ನೆಕ್ಸ್ಟ್ ನೋಡಬೇಕು, ಇನ್ನೊಂದು ಸರಿ ಕುದಿಬೇಕದು. ಕುದ್ದ ಮೇಲೆ ಯಾವ ಥರ ಕನ್ಸಿಸ್ಟೆನ್ಸಿ ತಗೊಳುತ್ತೆ, ಟೇಸ್ಟ್ ಯಾವ ಥರ ಇರುತ್ತೆ, ಏನಾದ್ರು ಆ್ಯಡ್ ಮಾಡಬೇಕಾ, ಏನಾದ್ರು ಜಾಸ್ತಿ ಆಗಿದೆಯಾ ಅಂತ ಅವಾಗ ಡಿಸೈಡ್ ಮಾಡ್ತೀನಿ. ರೆಡಿಯಾಗಿದೆ ಗೈಸ್. ಸೊ ಚೆಕ್ ಮಾಡೋಣ ಒಂದೆರಡು ಪೀಸ್ ಹಾಕ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ. ಹೆಂಗೆ ನನ್ನ ಅಡುಗೆ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಸ್ವಲ್ಪ ಬಿಲ್ಡಪ್ ತೊಗೊಬೇಕಲ್ಲ ಅವ್ರ ಮುಂದೆ. ಅದಕ್ಕೆ ಬಿಸಿ ಇದೆ ಫುಲ್ಲು. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಸ್ವಲ್ಪ ಮೈಲ್ಡ್ ಆಗ್ಬಿಟ್ಟಿದೆ. ಖಾರ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟಿದ್ದೀನಿ. ಖಾರ ಇನ್ನೊಂಚೂರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಮ್ಯಾನೇಜ್ ಆಗೋದು ಅನ್ಕೋತೀನಿ. ಬಟ್ ಇರಲಿ, ಅವರೆಲ್ಲ ತಿಂತಾರೋ ಇಲ್ವೋ, ನಮ್ಮ ಥರ ಖಾರ ಯಾರಿಗೆ ಗೊತ್ತೋ. ಚೀರ್ಸ್ ನಿಮಗೆ. ಚೆನ್ನಾಗಿದೆ. ನಾನು ಒಂದಾ ಊರು ತುಂಬ ಅರಸಿದ್ದೀನಿ, ಇನ್ನೂ ಸೋರ್ತಾಯ್ತಿದ್ದು. ದೇವ್ರಾಣೆ ಏನು ಮಾಡಲಿ, ಮುಚ್ಚಿದ್ದೀನಿ, ಓಪನ್ ಕೂಡ ಆಗಿಲ್ಲ. ಮೋಸ್ಟ್ಲಿ ಓವರ್ಲೋಡ್ ಮಾಡಿಬಿಟ್ಟೆ ಅನಿಸುತ್ತೆ ಒಳಗಡೆ ಐಟಮ್ಸ್ ಹಾಕ್ಬಿಟ್ಟು. ಜಾಗ ಇಲ್ಲದರೆ ಹೊರಗಡೆ ವಾರ್ಬಿಟ್ಟು. ಎಂಥ ಸ್ಕ್ಯಾಮ್ ಆಯ್ತು ಗೊತ್ತಾ? ಆ್ಯಕ್ಚುಲಿ ನನ್ನ ಮೊಬೈಲ್ನಲ್ಲಿ ಲಿಟ್ರಲಿ ನಾನು ತೊಳೆದೆ ಇವಾಗ. ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ತಾಯಿದ್ದೀನಿ ಗುರು ನಾನು. ಫಸ್ಟೇ ಅದು ಹಾಳಾಗಿತ್ತು. ಹೊರಗಡೆ ಚೆಲ್ತಾ ಇತ್ತು, ಸುಮ್ಮನೆ ಇದ್ದಿದ್ರೆ ಆಗಿರೋದು. ನೋಡೋಣ ಇನ್ನೊಂದ್ಸರಿ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಆನ್ ಮಾಡಿದೆ. ನೋಡಿ ಗೈಸ್ಲಿ, ಬಡ್ಡಿ ಮಗರು ಎಲ್ಲ ಕಡೆ ಆರ್ಬಿಡ್ತು. ನಮ್ಮ ಮಮ್ಮಿ ಪ್ರೀತಿಯಿಂದ ಇಟ್ಕೊಂಡಿದ್ದು ಕ್ಯಾಲೆಂಡರ್ ಇದ್ದು ನೋಡ್ರಿ ಹೆಂಗಾಗಿದೆ. ಇಲ್ಲೆಲ್ಲ ಆರಿದೆ. ಯಾವಾಗ ಇವೆಲ್ಲ ಕ್ಲೀನ್ ಮಾಡೋದು ನಾನು? ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ಬಿಟ್ಟೆ ನೋಡಿ. ಫುಲ್ಲು ಇಲ್ಲೆಲ್ಲ ಆರಿದೆ. ಕತೆ ಅದೇನು ಹೇಳಲ್ಲ. ಫೈನಲಿ ಚಿಕನ್ ಹಾಕೋ ಲೆವೆಲಿಗೆ ಬಂದಿದ್ದೀನಿ. ನೋಡಿ ಯಾವ ಥರ ಇದೆ. ಮಸಾಲೆ ಎಲ್ಲ ಹಾಕಿದ್ದೀನಿ. ಕಲ್ಸೋಣ ಬನ್ನಿ ಗೈಸ್. ನೋಡ್ರಿ ಹೆಂಗೆ ಕಲರು ಏನು ಮಸ್ತಾಗಿದೆ. ನನಗೆ ಖುಷಿ ಆಯ್ತೈತೆ ನೋಡೋಕ್ಕೆ. ಏನು ಹೇಳಿ, ಬಿರಿಯಾನಿ ವಿಷಯಕ್ಕೆ ಬಂದರೆ ಲೆಫ್ಟ್ ಹ್ಯಾಂಡಲ್ಲೂ ಮಾಡ್ಬಿಡ್ತೀನಿ ನಾನು ಬಿರಿಯಾನಿನ. ಅಂದರೆ ಅಷ್ಟು ಈಸಿಯಾಗಿ ಮಾಡ್ತೀನಿ ಅಂತ, ಬೇರೆ ಥರ ಅಲ್ಲ. ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಗಲೀಜಾಗಿದ್ದನ್ನು. ಸೊ ಇದು ಹಂಗೆ ಇರಲಿ, ಒಣಕೊಳ್ಳಿ ಅದು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿದ್ರೆ ಪೇಪರ್ ಅಲ್ಲ, ಸೊ ಕಿತ್ಕೊಂಡು ಬಂದುಬಿಡುತ್ತೆ. ಇನ್ನೆಲ್ಲೂ ಬಿಟ್ಟಿಲ್ಲ ಅನ್ಕೋತೀನಿ.
ಬಿಟ್ಟಿದ್ರು ಆಮೇಲೆ ನೋಡ್ಕೊತೀನಿ ಗುರು. ನನಗೆ ದೇವ್ರಾಣ ಇಷ್ಟು ಕಷ್ಟ ಬಿದ್ದು ಯಾವತ್ತೂ ನಾನು ಬಿರಿಯಾನಿ ಅಡುಗೆ ಮಾಡಿರಲಿಲ್ಲ ಗುರು. ಚೆಲ್ಲಿದ್ದೆ ಒಂಥರ ಸ್ಕ್ಯಾಮ್ ಆಗಿಬಿಡ್ತು. ಫೈನಲಿ ರೆಡಿಯಾಗಿದೆ. ಸೊ ಇನ್ನೇನಿಲ್ಲ, ರೈಸೆಲ್ಲ ಹಾಕ್ಬಿಟ್ಟಿದ್ದೀನಿ, ಜೀರಾ ರೈಸೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಈ ಸರಿ ರೆಡ್ಡಾಗಿ ಮಾಡಿದ್ದೀನಿ. ಸೊ ಕ್ಲೋಸ್ ಮಾಡಿಬಿಡೋದು, ಬಿರಿಯಾನಿ ಕಾಯೋದು ಅಷ್ಟೇ. ಸದ್ಯಕ್ಕೆ ಫ್ರೆಂಡ್ಸು ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದಾರೆ. ಮೋಸ್ಟ್ಲಿ ಇವಾಗ ಫೋನ್ ಮಾಡಿ ಹೇಳಿದ್ರು ಎಲ್ಲಿದೆ ಅಂತ ಕೇಳಿದಾಗ ಅವ್ರನ್ನ ತೋರ್ಸಂಗಿಲ್ವಂತೆ, ಅವ್ರು ಯಾರು ಅಂತಲೂ ಹೇಳಂಗಿಲ್ವಂತೆ. ಆಮೇಲೆ ಹೇಳಿದ್ದೆ ಯಾರದು ಅಂತ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ತೀನಿ. ಬಿಕಾಸ್ ಅಫಿಷಿಯಲ್ ವರ್ಕ್ ಮೇಲೆ ಬಂದಿದ್ದಾರಂಥವ್ರು, ಯಾರಿಗಾರು ಗೊತ್ತಾರೆ ಪ್ರಾಬ್ಲಮ್ ಆಗುತ್ತೆ ಅಂದರು. ಸೊ ನೋಡೋಣ ಅವ್ರು ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ, ಅವಾಗ ಡಿಸೈಡ್ ಮಾಡ್ತೀನಿ ತೋರಿಸ್ಬೇಕಾ ಬೇಡವಾ ಅಂತ.